ಅಣ್ಣ ನಮಸ್ಕಾರ. ನಮಸ್ಕಾರ. ಇದು ಸಿದ್ಧಗಂಗೆ ಜಾತ್ರೆ ಬಗ್ಗೆ ಸರಿ ನೀವು ಹೇಳ್ಬೇಕು. ತುಂಬಾ ಚೆನ್ನಾಗಿ ವ್ಯಾಪಾರನೂ ಆಗ್ತಾ ಇದೆ ಆ ಕಡೆಗೂ. ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಹೇಳಿ. ಹಳ್ಳಿಕಾರ್ ಓರಿ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಇದು ಸಿದ್ಧಗಂಗೆ ಜಾತ್ರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾದಂತ ಜಾತ್ರೆ. ಇದು ಬಹಳ ಅದ್ದೂರಿಯಾಗಿ ಇವತ್ತಿನ ಲೆಕ್ಕಕ್ಕೆ ಎಲ್ಲಾ ಕಡೆ ನಡೆಯೋದಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರ್ತವೆ. ಆ ಉದ್ದೇಶದಿಂದ ನಾವು ಇಲ್ಲೇ ಪಕ್ಕ ತುಮಕೂರಿನವ್ರೇನೆ, ನಮ್ಮ ಮಹಾನಗರ ಪಾಲಿಕೆ 1ನೇ ವಾರ್ಡು ನಮ್ಮ. ಹಂಗಾಗಿ ನಾವು ಮುಂಚೆಯಿಂದಲೂ ಸುಮಾರು 30-40 ವರ್ಷದಿಂದಲೂ ಈ ದನ ಸಾಕೋದು ನಾವು ಇದಾಗಲಿಂದ ಮಾಡ್ಕೊಂಬತ್ತೀವಿ. ಕಾಂಪಿಟೇಷನ್ ಫೀಲ್ಡ್ ಅಲ್ಲಿ 40 ವರ್ಷದಿಂದ ಕಾಂಪೀಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ನಾವು ಪ್ರತಿ ವರ್ಷ ಈ ಜಾತ್ರೆನ ಬಹಳ ಖುಷಿ ವಿಜೃಂಭಣೆಯಿಂದ ಖುಷಿಯಾಗಿ ಜಾತ್ರೆ ಮಾಡೋ ಒಂದು ಕಾಯಕ ಅಂತ ಮಾಡ್ಕೊಂಬತ್ತಾ ಇದ್ದೀವಿ. ಇಲ್ಲಿ ಜಾತ್ರೆ ಮಾಡೋದೇ ನಮಗೆ ವಿಶೇಷವಾದಂತ ಒಂದು ಖುಷಿ ಕೊಡುತ್ತೆ ಮನಸ್ಸಿನಲ್ಲಿ. ಬಾಮದೇವ್ ಆಮೇಲೆ ಈ ಹಳ್ಳಿಕಾರು ಜಾತಿ ಎತ್ತು ನಾವು ಸಾಕಾಟ ಮಾಡೋದು ಅದು ಎಲ್ಲೋ ಈಗ ಇದೇನೇನೋ ಒಂದು ಕೆಟ್ಟ ರೀತಿನಲ್ಲಿ ಇದು ಯಾವ್ಯಾವ್ದೋ ರೂಪನ ತಳ್ಕೊಂಡು ಈ ನಮ್ಮ ಮನುಷ್ಯರ ವಿಚಾರದಲ್ಲಿ ದನ ಏನು ಮಾಡಿಲ್ಲ. ಹಂಗಾಗಿ ಇದು ಹಳ್ಳಿಕಾರ್ ಜಾತಿ ಒಡೆಯ ಹೀಗೆ ಅಂತ ಅವರು ಯಾರೋ ಒಬ್ರು ಸಂತೋಷನರ ಏನೋ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಮಂಡ್ಯದಲ್ಲಿ ಒಂದ್ಸಾರಿ ಎಲ್ಲ ನಮ್ಮ ಹಳ್ಳಿಕಾರ್ ದನ ಸಾಕೊಂಡಿರೋ ಅಂಥವ್ರು ನಮ್ಮದೇ ಆದಂಥ ಒಂದು ವಿಶ್ವಾಸದಲ್ಲಿರೋ ಅಂಥವ್ರು ಹಳಬರೆಲ್ಲ ಸೇರ್ಕೊಂಡು ಒಂದು ಚರ್ಚಾಗೋಷ್ಠಿ ಅಂತ ಆಹ್ವಾನ ಮಾಡಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಗುಂಪು ಪರ, ಒಂದು ಗುಂಪು ವಿರೋಧ ಅನ್ನೋ ಚಿತ್ರಣ ಕಂಡು ಬಂತು. ಆಗ ನಾವಲ್ಲಿ ಬಂದಿದ್ದವರು ಆ ವಿಚಾರಕ್ಕೆಲ್ಲ ಸ್ವಲ್ಪ ನಾವು ಒಂದು ಸಮಕಾಲೀನರು ಒಂದು 7-8 ಜನ ಸೇರಿ ಚರ್ಚಾ ಸ್ಪರ್ಧೆನಲ್ಲಿ ಭಾಗವಹಿಸಿದ್ವಿ. ಅಲ್ಲಿ ಕೆಲವಾರು ಏನು ನಾವು ನಮ್ಮ ವಯಸ್ಸಿಗೆ ನಮ್ಮ ಹಿರಿತನಕ್ಕೆ ತಕ್ಕಂತೆ ಆ ಹುಡುಗರಿಗೆಲ್ರಿಗೂ ಒಂದು ಬುದ್ಧಿವಾದನ ಹೇಳಿದ್ವಿ. ಅವನ ಹೊರ್ತು ಸಂತೋಷನ್ಗೂ ಹೇಳಿದ್ವಿ. ಅವನ ಅವಾಗ ಬಿಗ್ ಬಾಸ್ ಅಲ್ಲಿ ಇದ್ದ ಹುಡುಗ. ಸೊ ಬರ್ಲಪ್ಪ, ಬಂದ್ಮೇಲೆ ಏನಾದ್ರು ಅಯ್ಯಪ್ಪನು ಬಂದ್ರೆ ಒಂದು ಒಳ್ಳೆ ರೀತಿನಲ್ಲಿ ಕುಂತು ಮಾತಾಡಿ ಎಲ್ಲರ ಮನಸ್ಸು ನೆಮ್ಮದಿ ಆಗೋ ರೀತಿನಲ್ಲಿ ಒಂದು ರೈತಾಪಿ ಕುಟುಂಬಗಳು, ಮನೆತನಗಳು ಅವತ್ತಿಂದ ದನನ ಪೋಷಣೆ ಮಾಡ್ಕೊಂಡು ಬಂದಿರೋಂಥ ಜನ ನಾವೆಲ್ಲ ಒಟ್ಟಾಗಿರ್ಬೇಕಪ್ಪ ಹಾಗೆ ಅಂತ ಏನೋ ನಮಗೆ ತಿಳಿದವ್ 4-6 ಮಾತುಗಳನ್ನ ವೇದಿಕೆ ಮೇಲೆ ಕೊಟ್ಟಂತ ವೇದಿಕೆ ಮೇಲೆ ಮಾತಾಡಿದ್ವಿ. ಅದು ಇವತ್ತಿನ ದಿವಸ ಅದು ನಾನಾ ರೀತಿನಲ್ಲಿ ಮುಖವಾಡಗಳು, ಕೆಲವರು ಹಿಂಬಾಲಕರುಗಳ ಬಾಯಿಯಿಂದ ಯಾವ್ಯಾವ್ದು ನಾವು ಒಂಥರ ಮಾತಾಡಿರೋದು ಅದನ್ನ ಅವರೇ ಒಂಥರ ಸೃಷ್ಟಿ ಮಾಡಿಕೊಂಡು ಒಂಥರ ಒಂದೊಂದು ಸಾರಿ ಉದ್ದಟತನದಲ್ಲಿ ಮಾತಾಡಿರೋಂಥ ವಿಡಿಯೋಗಳನ್ನ ನಾವು ನೋಡಿದ್ವಿ. ಅಲ್ಲೆಲ್ಲ ಇದೇನು ಈ ಹುಡುಗರು ಈ ನಾವು ಒಳ್ಳೇದು ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳೋದ್ ರೀತಿನಲ್ಲಿ ನಡೀತಾವ್ರಲ್ಲ, ಇದು ತಪ್ಪಾಗುತ್ತೆ ಅಂತ. ಮೊನ್ನೆ ಅವನು ಸಂತೋಷ ಅನ್ನೋನು ನನ್ನ ಮಗನ ವಯಸ್ಸು, ಅವನು ಬಂದು ನೋಡಿದ್ರೆ ಇದು ಏನೋ ತುಮಕೂರವನು ಮಾಗಡಿಯವನು, ಅವನ ಹಂಗೆ ಇವನು ಹಿಂಗೆ, ಏನೋ ಕ್ರಿಮಿ ಕೀಟ ಹುಳ ಸೊಳ್ಳೆ ಏನೇನೋ ಥರ ಎಲ್ಲ ಪದಪ್ರಯೋಗ ಮಾಡಿ ನಮ್ಗಳ ಬಗ್ಗೆ ಮಾತಾಡಿದ್ದ. ನನಗೆ ಅವಾಗ ಸ್ವಲ್ಪ ಮನಸ್ಸು ಕೆಡ್ತು. ಅಲ್ಲೇ ನೆನ್ನೆ ಮೊನ್ನೆ ಕಂಡುಬಿಟ್ಟಿರೋ ಹುಡುಗ ಈ ಥರ ಎಲ್ಲ ಮಾತಾಡಿರಲ್ಲ, ನಾನು ಮಾತಾಡಿರೋದ್ರಲ್ಲಿ ತಪ್ಪೇನಿದೆ, ನಾವು ಅವರಿಗೆ ಬುದ್ಧಿವಾದ ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ನನ್ನ ಹೊತ್ತಿಗೆ ನಾನೇ ಎಲ್ಲ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಮಾಡ್ಕೊಂಡೆ. ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಅದೆಲ್ಲ ಕರೆಕ್ಟಾಗಿತ್ತು ಅನ್ನಿಸ್ತು. ಬಟ್ ಅವನು ನಾನು ಮಾತಾಡಿರ್ತಕ್ಕಂಥ ವಿಡಿಯೋನ ವಿಚಾರನ ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಮಾತಾಡಬೇಕಾಗಿತ್ತು.
ಅದು ಅವನು ಯಾವ ರೀತಿನಲ್ಲಿ ಯಾವ ಮೆಂಟಾಲಿಟಿನಲ್ಲಿ ಅವನು ಈ ಮಟ್ಟಕ್ಕೆ ಮಾತಾಡ್ತಾವನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಇವತ್ತು ಬಂದಿದ್ರೆ ಇದೇ ಒಂದು ಹಳ್ಳಿಕಾರ ದನಗಳನ್ನ ನಾವು ಸಾಕಿ ಜಾತ್ರೆ ಅಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಬಂದಿರೋದ್ರಿಂದ ನಾನು ಈ ವಿಡಿಯೋ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಅವನಿಗೆ ಈಗಲೂ ನಾನು ಹೇಳ್ತಿದ್ದೀನಿ, ಈಗಲೂ ಅವನಿಗೆ ಕಾಲ ಮಿಂಚಿಲ್ಲ. ಒಳ್ಳೆ ರೀತಿಯಲ್ಲಿ, ಒಳ್ಳೆ ನಾಗರಿಕ ಮನೋಭಾವದಲ್ಲಿ, ಮಾತುಗಳಲ್ಲಿ ನಡವಳಿಕೆ ಇಟ್ಕೊಂಡು ಇವತ್ತೇನೋ ಒಂದು ಅದ್ಯಾವುದೋ ಬಿಗ್ ಬಾಸ್ ಮನೆನೋ ಎಂಥದೋ ಮಾಡ್ಕೊಂಡು ಅದಕ್ಕೆ ಹೋಗಿ ಬಂದಿದ್ದಾನೆ. ಹೌದು, ಅಲ್ಲಿ ಸೋಲು ಗೆಲುವು ಬೇರೆ ಪ್ರಶ್ನೆ, ಅದು ಬಿಡಿ. ಅವನು ಆದಷ್ಟು ಒಂದು ಲೆವೆಲ್ ರೀಚ್ ಆಗಿದ್ದಾನೆ. ಇವತ್ತು ಜನ ಅವನ ಬಗ್ಗೆ ಒಳ್ಳೆ ವಿಚಾರ, ಅವನ ಬಗ್ಗೆ ಒಳ್ಳೆಯದನ್ನ ಹೇಳ್ತಾವ್ರೆ. ಯಾವುದೋ ಅವನು ಒಂದು ಆ ಏಜ್ ಹುಡುಗರು ಏನೋ ಇರಬೇಕು, ಅದ್ರ ಬಗ್ಗೆ ನಮ್ಗೇನು ಹೆಚ್ಚು ಆ ವಿಚಾರವಾಗಿ ಗೊತ್ತಿಲ್ಲ. ಸೊ ಅವನು ಈ ಮಟ್ಟಕ್ಕೆ ಏನು ಬೆಳೆದವನ ಒಬ್ಬ ಹುಡುಗ ಬೆಳ್ಕೊಳ್ಳಿ ಅಂತ ನಾವು ಅಂದ್ರೆ, ಇವನು ಇಲ್ಲಿ ಹೋಗಿ ಬಿಗ್ ಬಾಸ್ ಹೋಗಿ ಬಂದಕ್ಕೆ ಇವನು ಅದೇನು ತಲೆ ತಿರುಗಿಬಿಟ್ಟಿದ್ಯೋ ಇಲ್ಲ ಮದ ಏರ್ದ ಥರ ಮದಾಂಧನ ಥರ ಮಾತಾಡ್ತಾವನೆ. ಇದು ಈ ಮೂಲಕ ಅವನಿಗೆ ಹೇಳ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಈ ಎಚ್ಚರಿಕೆ ಅಂತಲಾರು ತಿಳ್ಕೊಳ್ಳಿ, ಇಲ್ಲ ಬುದ್ಧಿವಾದ ಅಂತಲಾರು ತಿಳ್ಕೊಳ್ಳಿ. ಅವನು ಅರ್ತು ಬುದ್ಧಿವಂತನಾಗಿ ಬಾಳೋದ್ರೆ ಅವನಿಗೆ ಒಳ್ಳೇದು. ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ, ಸಮಾಜನೇ ಅವನಿಗೆ ಉತ್ತರ ಕೊಡ್ತದೆ. ನಾವು ಹಿರಿಯರ ಅವ್ನು ಹಿರಿಯನ ಎಲ್ಲ ಗೊತ್ತಿರೋ ಅಂಥ ಜನ ಇದ್ದಾರೆ ಈ ಫೀಲ್ಡಲ್ಲಿ. ಅವರು ಅವನಿಗೆ ನೇರವಾದ ಉತ್ತರ ಕೊಡೋವಂಥ ವಿಚಾರಗಳು ಬರ್ತವೆ ಮುಂದಿನ ದಿನಗಳಲ್ಲಿ. ಅದನ್ನು ಅವನು ಫೇಸ್ ಮಾಡ್ಕೋಬೇಕಾಗ್ತದೆ. ಅದರಿಂದ ಅವನಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನಂದು ಆರ್ಡರ್ ಅಂತೆಲ್ಲರೂ ತಿಳ್ಕೊಬೋದು, ವಿಚಾರ ಅಂತೆಲ್ಲರೂ ಅರ್ಥಕೊಂಡು ಬಾಳಿದ್ರೆ ಅವನಿಗೆ ಭಾಳ ಒಳ್ಳೆಯದು, ಗೌರವನೂ ಸಿಗುತ್ತೆ. ಅವನು ನಮ್ದೇನು ಆಕ್ಷೇಪಣೆ ಒಂದು ಏನು ಮಾಡಿದ್ವಿ ಅವನಿಗೆ ಅಂದರೆ, ಅವನು ಹಳ್ಳಿಕಾರ್ ಅಭಿಮಾನಿ ಬಳಗ ಅಂತ ಮಾಡ್ಕೊಳ್ಳಿ, ಇಲ್ಲ ಪ್ರೀತಿ ಬಳಗ ಅಂತೆಲ್ಲರೂ ಮಾಡ್ಕೊಳ್ಳಿ. ಏನಾದರೂ ಬೇರೆ ಇದೆ. ನಾನು ಹೇಳಿದ್ದೆ, ಆ ಜನಾಂಗ ಅನ್ನೋದೊಂದಿದೆ, ನಮ್ಮ ಜಿಲ್ಲೆನಲ್ಲೂ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಕಡೆ ಇದ್ದಾರೆ, ಹಳ್ಳಿಕಾರ್ ಗೌಡ್ಗಳು ಅಂತಲೇ ಇದ್ದಾರೆ. ಇವರು ಅದು ತಪ್ಪಾಗಿ ಸಂದೇಶ ಹೋಗ್ತದೆ, ಬೇಡ ನೀನು ಹಳ್ಳಿಕಾರ್ ಒಡೆಯ ಅಂದರೆ ಹಳ್ಳಿಕಾರ್ ಜನಾಂಗಕ್ಕೆ ನಾನು ಒಡೆಯ ಅನ್ನೋ ಮಟ್ಟ ಅರ್ಥನೂ ಬರ್ತದೆ. ಇದನ್ನ ಬೇಡ, ಒಡೆಯ ಅನ್ನೋ ಪದ ಬಿಟ್ಬಿಟ್ಟು ಹಳ್ಳಿಕಾರ್ ಅನ್ನೋ ವಿಚಾರಕ್ಕೆ ಏನಾದರೂ ಅವನು ಬೇರೆ 4 ಜನ ಸಮಾಜದಲ್ಲಿ ಒಪ್ಪೋ ರೀತಿನಲ್ಲಿ ಬೇಕಾದ್ರೆ ಇಟ್ಕೊಂಡು ಮಾಡಲಿ, ಓಡಾಡಲಿ. ಅವನ ಕೆಪಾಸಿಟಿ, ಅವನದು ಧೈರ್ಯ, ವಿಚಾರ. ಇನ್ನೊಂದು ಅವನೇನು ಬೆಳಿಗ್ಗೆ ಎದ್ದು ದುಡ್ಡು ಖರ್ಚು ಮಾಡ್ಕೊಂಡು ಓಡಾಡೋನು ಅವನು, ಇನ್ನೊಂದು ಕಷ್ಟ ಬೀಳೋನು ಅವನು. ನಮಗೇನು ಅಭ್ಯಂತರ ಇಲ್ಲ, ಅವನು ಮಾಡೋ ರೀತಿನಲ್ಲಿ ಮಾಡಲಿ. ಅದು ಬಿಟ್ಬಿಟ್ಟು ಇದೇನೋ ಒಡೆಯ 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 ಎಲ್ಲಿಗ್ರಿ ಒಡೆಯ ಇವನು? ನನ್ನ ಮನೇಲಿ ನಾನೇ ಇವತ್ತು ಇನ್ನೂ ನಮ್ಮ ತಾಯಿ ಇದ್ದಾರೆ, 85 ವರ್ಷದ ತಾಯಿ. ನಾನೇ ನಾನು ಒಡೆಯ ಆಗಿದ್ರು ಮೊಮ್ಮಕ್ಕಳು ನಾನು ಕಂಡಿದ್ರು ನಾನು ಇನ್ನೂ ಒಡೆಯ ಅಂತ ನನ್ನ ಮನೆಗೆ ಹೇಳ್ಕೊಳಕ್ಕೆ ಸಿಕ್ತಿಲ್ಲ. ಆದರೆ ನನಗಿನ್ನ ಇರೋಳು ನಮ್ಮ ತಾಯಿ ಇದ್ದಾರೆ ಮನೆಯಲ್ಲಿ. ಅಂಥದ್ರಲ್ಲಿ ಇವನು ಇಷ್ಟೊಂದೆಲ್ಲ ದನ ಸಾಕಿ ಸಲ್ವಿ ಅವತ್ತಿನ ಕಾಲದಿಂದ ರಾಜ ಮಹಾರಾಜರ ಕಾಲಗಳಿಂದ ದನ ಪೋಷಾಕ ಮಾಡ್ಕೊಂಡು ಬಂದು ಅವ್ರು ಯಾರೂ ಏನೂ ಚಕಾರ ಎತ್ತಿಲ್ಲ. ದನಿಗೆ ಹುಲ್ಲು ಹಾಕ್ಕೊಂಡು ಕತ್ಬೇಕು ಇಸ್ಕೊಂಡು ಸಗಣಿ ಎತ್ಕೊಂಡು ಒಳಗೆ ಇಟ್ಕೊಂಡು ಜೀವನ ಮಾಡ್ತಾವ್ರೆ. ಇವಂಥವೇನೋ 4 ಕಾಸು ಮಾಡಿಕೊಂಡವನೇ, ಭಗವಂತ ಕೊಟ್ಬಿಟ್ಟವನೇ ಅಂದ್ಬಿಟ್ಟು ಈ ಥರ ಎಲ್ಲ ಹೇಳ್ಕೊಂಡು ರಾಜ್ಯಾದ್ಯಂತ ಓಡಾಡೋದು ನನ್ನ ಲೆಕ್ಕದಲ್ಲಿ, ನಮ್ಗಳ ಲೆಕ್ಕದಲ್ಲಿ, ನನ್ನ ಸಮಾನ ವಯಸ್ಕರ ಮನಸ್ಸಿನಲ್ಲಿ ಇದು ಉದ್ದಟತನದ ನಡವಳಿಕೆ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆನ ಇವನು ಸರಿದೂಗಿಸ್ಕೊಂಡು ಅದಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ನಡೆದ್ರೆ ಆತನಿಗೂ ಒಳ್ಳೆಯದು, ಸಮಾಜದಲ್ಲೂ ಯಾವುದೇ ಅಹಿತಕರವಾದ ವಿಚಾರ ಇರೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಅಣ್ಣ, ಇದು ನಿಮ್ಮ ಓರಿ ಎಷ್ಟು ಜೊತೆ ಇದಾವೆ, ಅವು ನಿರ್ವಹಣೆ ಹೆಂಗ್ ಮಾಡ್ತೀರಾ, ಮತ್ತೆ ಅವ್ರ ಬೆಲೆ ಏನ್ ಕಟ್ತೀರಾ, ಔಟ್ರ ಬೆಲೆ ಏನ್ ಕಟ್ತೀರಾ ಅಂತ ಹೇಳಿ. ನನ್ನ ಹತ್ರ ಈಗ 2 ಜೊತೆ ಇದೆ. 2 ಜೊತೆ. ಚಾಪುರದಲ್ಲಿ 5 ಜೊತೆ ಕಟ್ಕೊಂಡಿದ್ವಿ. ನಮ್ಮ ಶಿಶಿರು ಇಬ್ಬರು ಕಡೆಯಿಂದ ಒಂದು 3 ಜೊತೆ, ನನ್ನ 2 ಜೊತೆ, 5 ಜೊತೆ. ನಾನು ಇದು 2ರಲ್ಲಿಂದ 120 ಜೊತೆ ಮಾಡಿದ್ವಿ. ಇದು ಅಲ್ಲಿಗೆ 4 ಲಕ್ಷ ಚಿಲ್ಲರೆ ಬಿದ್ದಿದೆ. ಅದನ್ನ ಮೊನ್ನೆ ಕೊಂಡ್ಕೊಂಬಂದೆ ಜಾತ್ರೆಗೋಸ್ಕರ. ನಿರ್ವಹಣೆ ಮಾಡೋದು ಅಂತಂದ್ರೆ ಇದೇನ್ ನಮ್ಗೆ ನಿರ್ವಹಣೆ ಅಂತನೂ ಅನ್ಸೋದಿಲ್ಲ. ಆ ವಿಚಾರ ನಾವು ಹುಟ್ಟಾಗ್ಲಿಂದ ಮನೆತನದಿಂದ ನಡ್ಕೊಂಡ್ ಬಂದಿರೋದ್ರಿಂದ ನಾವು ಅದನ್ನ ಬಹಳ ಪ್ರೀತಿಯಿಂದ ಇಷ್ಟಪೂರ್ವಕವಾಗಿ ಅದನ್ನ ಸಾಕೋದು, ಪೋಷಣೆ ಮಾಡುವಂತ ವಿಚಾರ ನಮ್ಗೆ
ಬೆಳೆದು ಬಂದ್ಬಿಟ್ಟಿದೆ. ಅದು ನನಗೆ ಬ್ಲಡ್ ಅಲ್ಲೇ ಇದೆ. ಹ್ಮ್ ಹೌದು. ಲಾಭ ಉದ್ದೇಶ ಇಟ್ಕೊಂಡು ನಾವು ಈ ವಿಚಾರನ ನಾವು ಮಾಡೋದು ಇಲ್ಲ. ನಮ್ಮ ತಾತರ ಕಾಲದಿಂದ ನಾವು ರೈತಾಪಿ ಕುಟುಂಬದವರೇನೆ. ಹಂಗಾಗಿ ನಮ್ಗೆ ಈಗ ಆ ದನಗಳದ್ದು ಪ್ರೀತಿ ಪ್ರೇಮ ಅವತ್ತಿಂದಲೂ ನಮ್ಗೆ ಮೈಗಂಟಿರೋ ವಿಚಾರ. ಹಾಗಾಗಿ ನಾನು ಅವನ್ನ ಕಟ್ಕೊಂಡು ಸಾಕೊಂಡು ಪೋಷಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೌದು. ಪ್ರತಿ ಒಂದು ವರ್ಷನೂ ನಿಮ್ಮವೇ ಓರಿ ಹೈಲೈಟ್ ಕಾಣೋದು ಈ ಜಾತ್ರೆ ಒಳಗೆ. ಹೌದು, ಅದು ಅವತ್ತಿಂದಲೂ ನಾವು ಈ ಸಿದ್ಧಗಂಗಾ ಜಾತ್ರೆ ಅಂತಂದ್ರೆ ನಮ್ಗೆ ಊರ್ ಜಾತ್ರೆ ಇದು. ಹೌದು. ಹಂಗಾಗಿ ಇದನ್ನ ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತಲೇ ನಮ್ಮ ಮನಸ್ಸಿನಲ್ಲಿರೋದ್ರಿಂದ ನಾವು ಇದ್ರ ಬಗ್ಗೆ ಬಹಳ ವಿಶೇಷವಾದ ಒತ್ತು ಕೊಟ್ಟು ವಿಶೇಷವಾದಂತ ದನಗಳ ತಗೊಂಡು ಅದು ಬೆಲೆ ಎಷ್ಟಾರು ಆಗ್ಬೋದು ಬಿಟ್ಬೋದು, ನನ್ನ ಕಮ್ಮಿಗೆ ನಮ್ಮ ಮನಸ್ಸಿಗೆ ಇಷ್ಟವಾದವರೆಗಳನ್ನ ತಗೊಂಡ್ಬಂದು ಈ ಜಾತ್ರೆನ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಬತ್ತೀವಿ. ಇದನ್ನ ನಮ್ಮ ತಾತಾರ ಕಾಲದಿಂದಲೂ ಮಾಡ್ಕೊಂಬಂದಿದೀವಿ. ಇವತ್ತೇನು ಹೊಸದಲ್ಲ ನನಗೆ. ನಾನು 3ನೇ ಕ್ಲಾಸ್ ಓದುವಾಗಲೇ ನಮ್ಮ ತಾತನಿಂದ ಬರ್ತಿದ್ದೆ ಈ ಜಾತ್ರೆಗೆ. ಅದು ಆವಾಗ ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡು ತಂಬಿಟ್ಟುಗಳನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಂದು ಎತ್ತಿನ ಗಾಡಿನಲ್ಲಿ ಬಂದು ಜಾತ್ರೆ ಮಾಡ್ತಿದ್ವಿ. ಅವತ್ತಿಂದಲೂ ಈ ಜಾತ್ರೆ ಮೇಲೆ ಅಷ್ಟೇ ಪ್ರೀತಿ ಇದೆ, ಗೌರವ ಇದೆ, ಒಂದು ಭಕ್ತಿ ಇದೆ. ಆ ಉದ್ದೇಶದಿಂದ ನಾವು ಈ ಜಾತ್ರೆನ ಸ್ವಯಂ ಪ್ರೇರಿತರಾಗಿ ಬಹಳ ಇಚ್ಛೆ ಪಟ್ಟು ಮಾಡ್ತೀವಿ. ಸರಿ, ಆ ದೊಡ್ಡೋರಿ ಎಷ್ಟು ಬೆಲೆ ಹೇಳ್ತೀರಾ? ಅದನ್ನ 5 ಲಕ್ಷಕ್ಕೆ ತಗೊಂಡ್ಬಂದಿದ್ದೀನಿ. 5 ಲಕ್ಷಕ್ಕೆ ತಗೊಂಡಿದ್ದೀರಾ? ನಿಮ್ ನಂಬರ್ ಹೇಳ್ರಿ ಅಣ್ಣ, ಯಾರಾದ್ರೂ ಫೋನ್ ಮಾಡಿದ್ರೆ ನಂಬರ್ ನನ್ನ ಬಾಯಾಗಿಲ್ವ, ಓರಿಗೋಸ್ಕರ ಫೋನ್ ಮಾಡಿದ್ರೆ ಮಾತಾಡಿ. ಹೇಳ್ಬಾರ ನಂಬರ್. ನೀವ್ ಹೇಳಿ. ಸುಧಾಕರ್ ಅವ್ರ ನಂಬರ್ 8548823754. ಸರಿ.